ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಭೆ ಆಯೋಜನೆಗೊಂಡಿದ್ದು ವೇದಿಕೆಯ ಮೇಲೆ ಕುಂತಿರ್ತಕ್ಕಂಥ ಗಣ್ಯಮಾನ್ಯ ವ್ಯಕ್ತಿಗಳೇ ಹಾಗೂ ಇನ್ನೂ ಬರಲಿರ್ತಕ್ಕಂಥ ನಾಯಕರುಗಳೇ, ಇವತ್ತು ನಾನು ಒಂದೆರಡು ಮಾತನಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇವತ್ತು ನಮ್ಮ ದೇಶದಾಗ ಏನು ನಡೆದಪ್ಪ ಅಂತಂದ್ರೆ, ನಮ್ಮ ಮುಸಲ್ಮಾನ ಬಾಂಧವರಿಗೆ ಭಾರತೀಯ ಜನತಾ ಪಕ್ಷದಿಂದ ಒಂದು ಭಯ ಹುಟ್ಟಿಸಿ ಕಾಂಗ್ರೆಸ್ ಪಕ್ಷದವರು ನಮ್ಮ ಮತಗಳನ್ನು ಫ್ರೀಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಫ್ರೀ ಏನು ನಮ್ದು ಒಂದು ಕೆಲಸ ಮಾಡೋಂಗಿಲ್ಲ, ಏನೂ ಇಲ್ಲ, ಬರೀ ಬಿಜೆಪಿ ಭಾರತೀಯ ಜನತಾ ಪಕ್ಷದವನ್ನು ಹಂಚಿಕೆ ತೋರಿಸೋದು, ನಮ್ಮ ಮುಸಲ್ಮಾನ ಬಾಂಧವರ ಮತಗಳು ತಮ್ಮ ಗುಟ್ಟಿಗೆ ಹಾಕೊಳ್ಳೋದು, ಇದು ಒಂದೇ ಕೆಲಸ ಮಾಡ್ಲಿಕ್ಕಂತಾರೆ. ಈಗ ಇದಕ್ಕೆ ಉದಾಹರಣೆ ಏನಪ್ಪ, ಇಲ್ಲೇ ನೋಡಿ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ನಮ್ಮ MP ಸಾಹೇಬರು ಸತತ 11 ಸಲ ಆರಿಸಿ ಬಂದರವರು. ಈಗಿನ್ನ 12ನೇ ಸಲ ಆರಿಸಿ ಬರೋದನ್ನು ಕನಸನ್ನು ಕಾಣ್ಲಿಕ್ಕತ್ತಾರವರು. ಅದೇನು ಈ ಸಲ ಹಿಡಿಯೋರಂಗಿಲ್ಲ. ಯಾಕಂದ್ರೆ ಬಹಳಷ್ಟು ಜನ ನಮ್ಮ ಮುಸ್ಲಿಂ ಬಾಂಧವರು ಕೂಡ ಈ ಸಲ ಅವರ ವಿರುದ್ಧವಾಗಿ ನಿಂತಿದ್ದಾರೆ. ವಿರುದ್ಧವಾಗಿ ನಿಂದಿರ್ಲಿಕ್ಕೆ ಒಂದು ಕಾರಣ ಅದ. ಯಾಕಂದ್ರೆ ನಮ್ಮ ಸಮಾಜಕ್ಕೆ ಅವರು ಎಷ್ಟು ತುಳಿದಿದ್ದಾರೆ ಇಷ್ಟು ವರ್ಷ, ಅದು ನಾವು ಏನು ಹೇಳಬಾರ್ದು. ನಮ್ಮ ಜನ, ನಮ್ಮ ನಾಯಕರುಗಳು, ನಮ್ಮ ಮುಸಲ್ಮಾನ ಬಾಂಧವರ ನಾಯಕರು ಯಾವುದೇ ಪಕ್ಷದಾಗಿಲ್ಲ, ಅವ್ರಿಗೆ ಒಂದು ಮಾತು ಹೇಳ್ತೀನಿ ನಾನು. ತಾವೆಲ್ಲ ಸಭೆ ಸಮಾರಂಭಗಳಲ್ಲಿ ಹೇಳ್ತಾ ಇದ್ದೀರಿ ನಾವು ಮಜಬೂರಿಯಿಂದ ಕಾಂಗ್ರೆಸ್ ವೋಟ್ ಹಾಕಲಿಕ್ಕೆ. ನಾನು ಕೇಳ್ತೀನಿ ಅವ್ರಿಗೆ, ನಿಮ್ದು ಏನು ಮಜಬೂರಿ ಅದ? ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಲಿಕ್ಕೆ ನಿಮ್ದು ಏನು ಮಜಬೂರಿ ಅದ? ಅದು ಬೇಕಲ್ಲ. ಅದಕ್ಕೆ ನಾವು ಒಂದು ಸ್ವಲ್ಪ ವಿಚಾರ ಮಾಡಬೇಕು. ನಮ್ಮ ದೇಶಕ್ಕೆ ಒಂದು ಎಂಥ ನಾಯಕತ್ವ ಬೇಕಾಗುತ್ತೆ. ಇಷ್ಟು ವರ್ಷ ಸಿಕ್ಕಿದ್ದಿಲ್ಲ, ನಮ್ಮ ವಯಸ್ಸೇ ಮುಗಿಲಿಕ್ಕೆ ಬರ್ತು. ಈಗ ಒಂದು ಅಂತ ಒಂದು ನಾಯಕತ್ವ ಸಿಕ್ಕದ ನಮ್ಮ ದೇಶಕ್ಕಪ್ಪ ಅಂತಂದ್ರೆ ನಾವು ಅದನ್ನು ಸ್ವಲ್ಪ ಸದುಪಯೋಗ ಪಡಿಸ್ಕೊಂಡು ಆ ನಾಯಕತ್ವಕ್ಕೆ ಬಲಪಡಿಸಿ ಮತ್ತೆ ಮುಂದೆ ಅದೇ ನಾಯಕತ್ವ ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ನಾವು ಪ್ರಧಾನಿ ಮಾಡ್ಲಿಕ್ಕೆ ಎಲ್ಲರೂ ಶ್ರಮಪಟ್ಟು ದುಡಿಬೇಕಿಲ್ಲಿ. ಅದು ಮಾಡಿ ನಾವೆಲ್ಲ ನಮ್ಮೆಲ್ಲ ಬಾಂಧವರು, ಎಲ್ಲ ಧರ್ಮದವರು ಕೂಡಿ ಅದನ್ನು ಮಾಡಬೇಕು. ಏನು ಅಫಜಲ್ಪುರ ತಾಲೂಕಿನ ಮಾತಾಡ್ಬೇಕಪ್ಪ ಅಂದ್ರೆ, ನಮ್ಮ ಧೀಮಂತ ನಾಯಕರಾದ ಮಾಲಿಕ ಗುಜ್ಜಾರ್ ಸಾಹೇಬರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡಿ ಒಂದು ಒಳ್ಳೆಯ ಬಹುಮತದಿಂದ ಡಾಕ್ಟರ್ ಉಮೇಶ್ ಜಾಧವ್ ಅವ್ರನ್ನ ಆರಿಸಿ ತರಬೇಕು. ಇದಕ್ಕೆ ಎಲ್ಲರೂ ಭೂತ ಮಟ್ಟದಿಂದ ಕೆಲಸ ಮಾಡಬೇಕು. ಬರೀ ಬಾಯಲ್ಲಿ ಹೇಳಿದ್ರೆ ಆಗಂಗಿಲ್ಲ. ನಾವು ನೋಡ್ತಾ ಇದ್ದೀವಿ, ನಮ್ಮಲ್ಲಿ ಒಂದು ಹುಮ್ಮಸ್ಸು ಏನದ ನಮ್ಮ ಪಕ್ಷದಾಗಪ್ಪ ಅಂತಂದ್ರೆ, ನಾವು ಆರಿಸಿ ಬರ್ತೀವಿ, ನಾವು ಬಂದೇ ಬರ್ತೀವಿ ಅನ್ನೋ ಒಂದು ಹುಮ್ಮಸ್ಸದ ನಮ್ಮಲ್ಲಿ. ಆ ಹುಮ್ಮಸ್ಸಕ್ಕೆ ನಾವು ಕೆಲಸದಾಗ ತಗೋಬೇಕು, ಭೂತ ಮಟ್ಟದ ವರ್ಗದಾಗ ನಾವು ತಗೋಬೇಕು. ಅದು ನಮ್ಮಲ್ಲಿ ಕಾಣಲಾಗ್ಯದ, ಅದು ನಾವು ಮಾಡ್ಕೋಬೇಕು. ಇನ್ನು ಮುಂದೆ ಇನ್ನ ಟೈಮ್ ಇದೆ, ನಮ್ಗೆ 15 ದಿವಸ ನಮ್ಗೆ ಟೈಮ್ ಅದ. ಆ ಕೆಲಸ ನಾವು ಮಾಡ್ಕೋಬೇಕು. ಭೂತ ಮಟ್ಟದಿಂದ ನಾವು ಮಾಡ್ಕೊಂಡು ನಾವು ಲೀಡ್ದಿಂದ ಆರಿಸಿ ಬಂದ್ರೆ ನಾವು ಬಂದಂಗೆ. ನನ್ನ ಪ್ರಕಾರ ಇದು, ನಾವು ಲೀಡ್ದಿಂದ ಆರಿಸಿ ಬಂದ್ರೆ ನಾವು ಆರಿಸಿ ಬಂದಂಗೆ. ನೀವು ಎಲ್ಲರೂ 10,000 20,000 ಹೋಟ್ಲು ಬಂದಂಗೆ ನಾವು ಇಷ್ಟು ನಮ್ದೆಲ್ಲ ಹವಾ ಇಷ್ಟೆಲ್ಲ ಇಟ್ಕೊಂಡು ಕೇಸ್ 10-20,000 ಹೋಟ್ಲು ಬಂದ್ರೆ ನಾವು ಬಂದಂಗಲ್ಲ. ಮಿನಿಮಮ್ ನಾವು ಕಡಿಮೆ ಅಂದ್ರೆ ಬಂದು 2 ಲಕ್ಷ ಹೋಟದಿಂದ ನಾವು ಬರಬೇಕು. ಯಾಕಂದ್ರೆ ಅಂಥ ಗಾಳಿ ನಮ್ಮ ಜಿಲ್ಲಾದಲ್ಲಿ ಬೀಸಲಿಕ್ಕತ್ತದ. ಪ್ರತಿಯೊಂದು ಸಮಾಜದವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ನಿಂದಿರ್ಲಿಕ್ಕತ್ತಾರೆ. ಈಗ ಅದ್ರಾಗ ವಿಶೇಷವಾಗಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧವಾಗಿ ಬಹಳಷ್ಟು ಜನ ನಿಂತಿದ್ದಾರೆ. ಈಗ ಅದರ ಸದುಪಯೋಗ ನಾವು ಭಾರತೀಯ ಜನತಾ ಪಕ್ಷದವ್ರು ಪಡೆದುಕೊಳ್ಬೇಕು. ಈ ಕೆಲಸ ನಾವೆಲ್ಲರೂ ಒಟ್ಟಿಗೆ ಕೂಡಿ ಮಾಡ್ತೀವಿ, ನಾವು ಕೂಡ ಅದರಲ್ಲಿ ಭಾಗವಹಿಸ್ತೀವಿ, ಎಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಒಂದು ಆಶೆ ಅದ. ಇದಕ್ಕೆಲ್ಲರೂ ಸ್ಪಂದಿಸಬೇಕು. ಮತ್ತು ಮುಸಲ್ಮಾನ ಬಾಂಧವರಲ್ಲಿ ಒಂದು ವಿನಂತಿ, ತಾವು ಯಾರ ಮಾತಿಗೆ ಕಿವಿಗೊಡದೆ ಅದು ಬಿಜೆಪಿ ಅದು ಹಂಗದ ಹಿಂಗದ ಅವ್ರು ಹೇಳ್ತಾರೆ. ನಾವು ಇಲ್ಲಿ ಬಿಜೆಪಿ ಪಕ್ಷದಾಗೆ ಇದ್ದೀವಿ, ಅದಕ್ಕೆ ನಾವು ನೋಡ್ಲಿಕ್ಕತ್ತೀವಿ. ನಾವು ಮುಸಲ್ಮಾನರೇ ಇದ್ದೀವಿ. ಅವ್ರು ಕೆಲವೊಬ್ರು ಹೇಳ್ತಾರೆ, ಅವ್ರಿಗೆ ಒಂದು ಏನಾಗ್ಬಿಟ್ಟಪ್ಪ ಅಂದ್ರೆ ಕಾಂಗ್ರೆಸ್ದವ್ರಿಗೆ ಅದು ರಕ್ತಾನೆ ಕಾಂಗ್ರೆಸ್ದ ಹರ್ಲಿಕ್ಕತ್ತವ್ರು ಮೈಯಾಗ. ಅದಕ್ಕೆ ಏನು ಟೆನ್ಷನ್ ತಗೊಳ್ಳಿಕ್ಕೆ ಹೋಗ್ಬೇಡ. ಹಂಗೆ ಹೇಳ್ತಾರೆ ಅವರು, ಕಾಂಗ್ರೆಸ್ ಮಾತೇನಪ್ಪ ಬರೀ ಅನ್ಸೋದು, ಮುಸಲ್ಮಾನ್ರಿಗೆ ಬರೀ ಅನ್ಸೋದು. ಅದಕ್ಕೆ ಆ ಟೆನ್ಷನ್ ತಗೊಳ್ಳಿಕ್ಕೆ ಹೋಗ್ಬೇಡ್ರಿ. ಅಂಥದ್ದೇನು ಇದು ಇಲ್ಲ. ಇಲ್ಲಿ ಭಾರತೀಯ ಜನತಾ ಪಕ್ಷದಾಗ ಬಂದು ನೋಡ್ರಿ, ಇಲ್ಲಿ ನಮ್ಗೊಂದು ಭ್ರಾತೃತ್ವ ಸಿಗುತ್ತೆ, ನಿಮ್ಗೆ ಒಂದು ಸಹೋದರತ್ವ ಹೆಂಗಲ್ಲ ಇಲ್ಲಿ ಸಿಗುತ್ತೆ ನಮ್ಮ ಭಾರತೀಯ ಜನತಾ ಪಕ್ಷದಾಗ. ಅದೇ ಕಾಂಗ್ರೆಸ್ ಪಕ್ಷದಾಗ ಹೋಗಿ ನಿಮ್ಗೆ ಯಾರು ಫೋನ್ ಅಂತ ಕೇಳಂಗಿಲ್ಲ. ಅದಕ್ಕೆ ನಾವೆಲ್ಲರೂ ಒಂದು ಸ್ವಲ್ಪ ಪ್ರಯತ್ನ ಮಾಡಿ ಈ ಸಲ ಮಾಡಬೇಕು. ಈಗ ನೋಡ್ಲಿಕ್ಕೆ ತಿರುಗಿ ಗುಲ್ಬರ್ಗದಾಗ ಏನದಪ್ಪ ಅಂತ, ಇದೇ ನಮ್ಮ MP ಸಾಹೇಬ್ರು ಏನು ಹೇಳಿದ್ರು ಮೊನ್ನ, ಈ ಗುಲ್ಬರ್ಗ ಜಿಲ್ಲಾದಾಗ ನೀರು ಸಿಗಲಾಗದ, ಕುಳ್ಳಿಗೆ ನೀರು ಸಿಗಲಾಗಪ್ಪ. ಅವ್ರು ಏನಂತ ಮಜಾಕ ಮೈ घर से भीमा नदी से लाकर डालो क्या करें, भीमा नदी से लाकर मत डालो साहब, पानी का इंतजाम करके दो, बहुत बड़ी बात है. वो भी नहीं कर रहे आप लोग, खाली यूज कर रहे हैं, खाली यूज कर रहे हैं, खाली यूज कर रहे हैं. ಹಿಂಗೆ ಮಾಡಬೇಡ್ರಿ. ನೀವು ಮಾಡ್ಕೋತ ಬಂದಿರಿ, ಅದಕ್ಕೊಂದು ತಕ್ಕ ಪಾಠ ನೀವು ಕಲಿತೀರಿ, ನಿಮ್ಗೆ ಸಿಗ್ತದೆ. ಈಗ ಇಷ್ಟೆರಡು ಮಾತು ಹೇಗೆ ನಾವು ಎಲ್ಲರಿಗೂ ಒಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.